ದಲಿತರ, ಮುಸ್ಲಿಮರ, ಎಸ್ಟಿ ಹಾಗೂ ಸಿಖ್ ಸಮುದಾಯದ ಮತಗಳನ್ನು ತನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದೆ ಎನ್ನುವ ನಿಜಬಣ್ಣವನ್ನು ದೇಶದ ಜನತೆ ತಿಳಿಯಬೇಕಾಗಿದೆ ಎಂದು ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಹೇಳಿದರು. ಕಾಂಗ್ರೆಸ್ ಪಕ್ಷದ ನೇತಾರ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಅಮೆರಿಕ ದೇಶದಲ್ಲಿ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ರಾಜ್ಯ ಬಿಜೆಪಿ ಘಟಕ ಕರೆ ನೀಡಿರುವ ಪ್ರತಿಭಟನೆಯ ಅಂಗವಾಗಿ ಕೋಲಾರ ಪಟ್ಟಣದಲ್ಲಿ ನಡೆದ ಪ್ರತಿಭಟನೆಯ ನೇತೃತ್ವ ವಹಿಸಿಕೊಂಡು ಮಾತನಾಡುತ್ತಿದ್ದರು. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಎಸ್ಸಿ ಎಸ್ಟಿ ಮೀಸಲಾತಿಯನ್ನ ತೆಗೆದುಹಾಕುತ್ತೇವೆ ಎಂದು ಹೇಳಿಕೆ ಕೊಟ್ಟಿರುವುದು ಹಾಸ್ಯಾಸ್ಪದ ಎನಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪಟ್ಟಣದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಪಟ್ಟಣ ಪಂಚಾಯತ್ ಸದಸ್ಯರಾದ ಶ್ರೀಶೈಲ ಅಥಿಣಿ, ಅಪ್ಪಸಿ ಮಟ್ಟಿಯಾಳ, ಬಾಬು ಭಜಂತ್ರಿ, ಪ್ರಶಾಂತ್ ಪವಾರ್, ಸಿದ್ದರಾಮಪ್ಪ ಕಾಕಂಡಕ್ಕಿ, ಡೋಂಗ್ರಿ ಸಾಳುಂಕೆ, ಚಿದಾನಂದ ದಳವಾಯಿ ಸೇರಿದಂತೆ ನೂರಾರು ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಪ್ರಭುಕುಮಾರ್ ಗಣಿ, ವಿಜಯ್ ವಾಯ್ಸ್ ನ್ಯೂಸ್ ಕನ್ನಡ, ಕೋಲಾರ. ಸಂಸದರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅಮೇರಿಕೆಗೆ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಾಷಿಂಗ್ಟನ್ನಲ್ಲಿ ವಿದೇಶಿ ಮಾಧ್ಯಮದ ಮುಂದೆ ಒಂದು ದೊಡ್ಡ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ. ಒಂದು SC ST ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ನಾವು ಅಧಿಕಾರಕ್ಕೆ ಬಂದರೆ ತೆಗಿತೀವಿ ಅಂತಕ್ಕಂಥ ಮಾತು ಹೇಳ್ಯಾರ. ಹಾಗೆ ಭಾರತ ದೇಶದಲ್ಲಿ ಸಿಖ್ ಸಮಾಜದ ಬೇಟ ಧರಿಸೋದಕ್ಕೆ, ಕಡಗ ಹಾಕೊಳ್ಳೋದಕ್ಕೆ ಮತ್ತು ಗುರುದ್ವಾರಕ್ಕೆ ಹೋಗೋದು ನಿರ್ಬಂಧ ಐತಿ, ಮೋದಿ ಅವ್ರ ಅಂತ ಕೆಟ್ಟ ಆಡಳಿತ ಮಾಡ್ತಾರತಕ್ಕಂಥ ದೇಶದ್ರೋಹದ ಕೆಲಸ ಮಾತನಾಡಿದ್ದಾರೆ. ಹಾಗೇನೆ ಇಲ್ಹಾನ್ ಒಮರ್ ಅಂತಕ್ಕಂಥ ಅಮೇರಿಕಾದ ಒಬ್ಬ MP ಆಕಿ ಈ ದೇಶದಲ್ಲಿ ಮುಸಲ್ಮಾನರಿಗೆ ಮೋದಿಯವರ ಆಡಳಿತ ಬಂದ ಮೇಲೆ ಅವರು ಬದುಕಕ್ಕೆ ಆಗ್ತಾ ಇಲ್ಲ, ಉಳಿದ ಜಾತಿಯವರಿಗೆ, ಕ್ರಿಶ್ಚಿಯನ್ರಿಗೆ, ಮುಸಲ್ಮಾನರಿಗೆ ಬದುಕಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಉಮರ್ ಅಂತಕ್ಕಂಥ ಒಬ್ಬ ಉಲಾನ್ ಅಂತಕ್ಕಂಥ ಒಬ್ಬ MP ಕಾಶ್ಮೀರದಾಗ ದೇಶದ್ರೋಹದ ಮಾತಾಡಿದಾಳ. ಆಕಿ ಭೇಟಿ ಆಗ್ತಾರೆ ರಾಹುಲ್ ಗಾಂಧಿ. ಏನು ಕೆಲಸ ಅವ್ರ ಜೋಡಿ ಇರೋದಲ್ಲಿ. ಹಾಗೇನೆ ಖಲಿಸ್ತಾನ ಬೇಡಿಕೆ ಇಟ್ಟಿರ್ತಕ್ಕಂಥ ಒಬ್ಬ ಆ ನಾಯಕ, ಖಲಿಸ್ತಾನ ಹೋರಾಟದ ನಾಯಕನ ಜೋಡಿ ಮಾತಾಡ್ತಾರೆ. ಅವರು ಉದ್ದೇಶ ಏನು ಇವ್ರದ್ದು? ಏನು ಭಾರತ ದೇಶದಾಗ ಸಿಖ್ರ ಮೇಲೆ, ಕ್ರಿಶ್ಚಿಯನ್ರ ಮೇಲೆ, ಮುಸಲ್ಮಾನರ ಮೇಲೆ ದಾಳಿ ನಡೆಯಕತ್ತವ? ಯಾರಿಗೆ ತೊಂದರೆ ಆಗೈತಿ? 10 ವರ್ಷದೊಳಗೆ ದೇಶದ್ರೋಹ ಯಾರು ಮಾಡ್ಲಕತ್ತಾರ ಅವ್ರ ಪರವಾಗಿ ಮಾತನಾಡ್ತಕ್ಕಂಥ ಕೆಲಸವನ್ನು ರಾಹುಲ್ ಗಾಂಧಿ ಅವ್ರು ಮಾತಾಡಿದ್ದಾರೆ. ಮತ್ತು ನಾವು ಅಧಿಕಾರಕ್ಕೆ ಬಂದ್ರೆ OBC ಹಿಂದುಳಿದ ವರ್ಗ ಜನಾಂಗ ನೌಕರಿ ಒಳಗೆ, ರಾಜಕೀಯ ಒಳಗೆ ಪಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ತೆಗಿಲಾಕ ಯೋಚನೆ ಮಾಡ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಮಾತನಾಡಿದ್ದಾರೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಸಿಕ್ಕಾಗಿ ಹಿಡ್ಕೊಂಡು ಇಲ್ಲಿವರೆಗೆ ಮುಸಲ್ಮಾನರ, ಕ್ರಿಶ್ಚಿಯನ್ನರ, ದಲಿತರ ಓಟ್ಗಳನ್ನು ತಗೊಂಡು ಅಧಿಕಾರ ಮಾಡೈತಿ ವಿನಃ ಆ ಜನಾಂಗಕ್ಕೆ ಒಂದು ಕಿಂಚಿತ್ತು ಕೆಲಸ ಮಾಡಿಲ್ಲ ಅವರು. ಇವತ್ತು ಅವರು ನಿಜವಾದ ಮುಖವಾಡ ಬಯಲಾಗೈತಿ. ಇವತ್ತದು ರಾಹುಲ್ ಗಾಂಧಿ ಬಾಯಿಂದನೇ ಬಂದ್ಬಿಟ್ಟೈತೆ ಅಮೇರಿಕಾದಾಗ. ಇವತ್ತದು ನಾವು ಅಧಿಕಾರಕ್ಕೆ ಬಂದೇವಂದ್ರೆ SC ST ಜನರಿಗೆ, ಹಿಂದುಳಿದ ವರ್ಗದ ಜನರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಕಡಿಮೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವೆಲ್ಲ ವಿಚಾರಗಳನ್ನು ಖಂಡನೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಘಟಕದ ಆದೇಶದಂತೆ ಇವತ್ತು ನಾವು ಇಲ್ಲಿ ಕೋಲಾರ ಪಟ್ಟಣದಲ್ಲಿ SC ST ಮೋರ್ಚಾದ ಅಧ್ಯಕ್ಷರುಗಳು ಮತ್ತು ನಮ್ಮ ಮಂಡಳ ಅಧ್ಯಕ್ಷರಾಗಿದ್ದ ಶ್ರೀರಾಮ್ ಕಾಕಂಡಿಕೆ ಅವರು, ವಿಠಲ್ ಕಲಬುರ್ಗಿ ಅವರು, ಸಬು ಅವರು ಮತ್ತು ನಮ್ಮ ಜಿಲ್ಲಾ SC ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರಶಾಂತ್ ಪವಾರ್ ಅವರು, ಇಲ್ಲಿಯ ಪಟ್ಟಣ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಅಪ್ಪಸಿ ಗೋಳ್ಗೊಂಡ್ ಅವರು, ರಾಜಶೇಖರ್ ಸೇಲೋತ್ ಅವರು ಹಾಗೂ ಬಾಬು ಭಜಂತ್ರಿ ಅವರು ಮತ್ತು ನಮ್ಮ ಬಹುತೇಕ ರಾಜಶೇಖರ್ ಸೇಲೋತ್ ಅವರು, ನಮ್ಮ ಗೋಪಾಲ್ ಗಣಿ ಅವರು ಮತ್ತು ಬಹುತೇಕ ಜನ ಎಲ್ಲ ಸೇರಿ, ನಮ್ಮ ಉಳಿದ ಕಾರ್ಯಕರ್ತರನ್ನ ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ರಾಹುಲ್ ಗಾಂಧಿ ಅವರ ಭಾವಚಿತ್ರವನ್ನು ಸುಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡಿದ್ದೀವಿ. ಇದನ್ನು ಮಾಡಿ ನಾವು ನಿಡಗುಂದಿಯೊಳಗೆ ಕೂಡ ಮಾಡಿದ್ದೀವಿ. ಇದು ರಾಜ್ಯ ತುಂಬ ಇನ್ನೂ 15 ದಿನದವರೆಗೆ ಈ ಒಂದು ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಯಾವತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡ್ತು, ಮರುದಿವಸ ರಾಹುಲ್ ಗಾಂಧಿ ಮತ್ತೆ ಅಲ್ಲಿ ಕ್ಷಮಾ ಕೇಳಾಕತ್ತಾರ. ನಾವು ಹಂಗೆ ಹೇಳಿಲ್ಲ, ನಾವು ಸರ್ಕಾರ ಬಂತಂದ್ರೆ 50% ಮೀಸಲಾತಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಕತ್ತಾರ. ಅವ್ರು ಅಂದರೆ ಬಾಯಾಗ ಏನು ಮಾತು ಬರ್ತಾವೆ ಮಾತಾಡಿಬಿಡುವಂಥದ್ದು. ಈ ರೀತಿ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಗೆ, ಸಂಸದರಾಗಿರ್ತಕ್ಕಂಥ ರಾಹುಲ್ ಗಾಂಧಿಗೆ, SC ST ಸಮಾಜಕ್ಕೆ ಅವಹೇಳನ ಮಾಡಿರ್ತಕ್ಕಂಥ ರಾಹುಲ್ ಗಾಂಧಿಗೆ, OBC ಸಮಾಜ, ಸಿಖ್ ಸಮಾಜಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ರಾಹುಲ್ ಗಾಂಧಿಗೆ, ರಾಹುಲ್ ಗಾಂಧಿಗೆ